ಎಲ್ರಿಗೂ ನಮಸ್ಕಾರ. ಇದು ನಮ್ಮನೆ ಆಶ್ಲೇಷ ಬಲಿ ಪೂಜೆದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ನಾನು ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋದಾಗ ಈ ಎಳ್ನೀರನ್ನು ಡೆಕೋರೇಷನ್ಗೆ ಬಳಸಿರೋದನ್ನು ನೋಡಿದ್ದೆ. ಆದರೆ ಅದನ್ನು ಹೇಗೆ ಬಳಸಿರ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲ ತಯಾರಿನೂ ಡೀಟೇಲ್ ಆಗಿ ನೋಡ್ಕೋತಾ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಮತ್ತು ಪೂಜೆ ಅಂತ ಅಂದಮೇಲೆ ಅದು ಶುರು ಆಗೋದೇ ಈ ತೋರಣ ಹಾಕೋದ್ರಿಂದ. ಇದೆಲ್ಲ ಕೆಲಸ ಮಾಡಬೇಕಾದ್ರೆ ನೆಂಟರು ಸ್ನೇಹಿತರು ಅಂತ ಜನ ಜಾಸ್ತಿ ಇದ್ದರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ಅಲಂಕಾರನೆಲ್ಲ ನಾವು ಬೇರೆಯವ್ರ ಮನೆ ಫಂಕ್ಷನಿಗೆ ಹೋದಾಗ ಇಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀವೋ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಕಾರ ತುಂಬ ಕಡಿಮೆ ಜನ ಇದನ್ನೆಲ್ಲ ಗಮನಿಸ್ತಾರೆ. ಆದರೆ ಇದರ ಹಿಂದಿನ ಶ್ರಮ ಮಾತ್ರ ತುಂಬಾ ಇದೆ. ಸಿಟಿನಲ್ಲಿ ಪ್ಲಾಸ್ಟಿಕ್ಕು, ಪೇಪರ್ ಹೂಗಳು ಮತ್ತು ಆರ್ಟಿಫಿಷಿಯಲ್ ಎಳ್ನೀರುಗಳು ಕೂಡ ಇವಾಗ ಸಿಗ್ತಾವಂತೆ. ಅದನ್ನೆಲ್ಲ ಬಳಸ್ಕೊಂಡು ಡೆಕೋರೇಟ್ ಮಾಡ್ತಾರೆ. ಆದರೆ ನಮಗೆ ಇದೆಲ್ಲ ಸುಲಭವಾಗಿ ತೋಟದಲ್ಲಿ ಸಿಗೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಮತ್ತೊಂಥರ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು. ಹಿಂದಿನ ದಿನ ರಾತ್ರಿನೇ ಊಟಕ್ಕೆ ಬೇಕಾದಂಥ ತರಕಾರಿಗಳನ್ನು ಹೆಚ್ಕೊಳ್ಳೋದು, ತುರ್ಕೊಳ್ಳೋದು ಮತ್ತು ಸಿಹಿ ಪದಾರ್ಥಗಳ ತಯಾರಿ ಕೂಡ ಸುಲಭ ಆಗಲಿ ಅಂತ ನಡೆಸ್ತಾ ಇದ್ದಾರೆ.